ಹಾಯ್ ಹಲೋ ನಮಸ್ತೆ. ನೀವು ಕೇಳುತ್ತಿದ್ದೀರಾ ವಿಶ್ವ ಬಾನುಲಿ 106.8 ಕಂಪನಾಂಕಗಳಲ್ಲಿ ರೇಡಿಯೋ ಯೂನಿವರ್ಸಲ್. ಮನಸ್ಸಿಂದ ಮನಸ್ಸಿಗಾಗಿ ಮನಸ್ಸಿಗೋಸ್ಕರ ಇರುವಂತ ನಿಮ್ಮ ಲವ್ಲಿ ಸ್ಟಾರ್ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ ಕಣ್ರಿ. ಸಮಸ್ತ ಕೇಳುಗರಿಗೆ ನಿಮ್ಮ ಮೆಚ್ಚಿನ ಮನಸ್ಸುಗಳ ಮಿಡಿತ ಕಾರ್ಯಕ್ರಮಕ್ಕೆ ಮನಸ್ಸ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಏನಬ್ಬಾ ಇಷ್ಟು ದಿವಸ ವಾಯ್ಸ್ ಇರಲಿಲ್ಲ, ಇವತ್ತು ಫುಲ್ ಜೋಶಾಗಿ ಮಾತಾಡ್ತಾ ಇದ್ದಾಳೆ ನಮ್ಮ ರಶ್ಮಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಕಣ್ರಿ, ಏನ್ರಿ ಮಾಡೋದು, ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆಪ್ಪ. 1 ಮಂತ್ ಇಂದ ಎಕ್ಸಾಮ್ ಟೆನ್ಷನ್ನು ಜೊತೆಗೆ ಹುಷಾರ್ ಕೂಡ ಇರಲಿಲ್ಲ. ಏನ್ರಿ ಮಾಡ್ತೀರಾ, ಬಹಳ ಮಿಸ್ ಮಾಡ್ಕೊಂಡೆಪ್ಪ. ತಾವು ಕೂಡ ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅಬ್ಬಬ್ಬಾ, ಆದ್ರೂ ಮಿಸ್ ಮಾಡ್ಕೊಂಡಕ್ಕಿಂತ ಮುಂಚೆ ಅಬ್ಬಾ ಇವಳು ಮಾತು ಕೇಳೋದ್ ತಪ್ಪಲ್ಲಪ್ಪ ಅಂತ ಅನ್ಕೊಂಡಿರ್ಬೋದಲ್ಲ. ಓಕೆ ಫೈನ್. ಅರೆ, ಇವತ್ತು ಮನಸ್ಸುಗಳ ಮಿಡಿತ ಕಾರ್ಯಕ್ರಮದಲ್ಲಿ ಯಾರ ಮನಸ್ಸಿನ ಆಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಂತಾಳೆ ರಶ್ಮಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ತಿಳಿಸ್ತೀನಿ ಕಣ್ರಿ. ಆದ್ರೆ ಅದಕ್ಕಿಂತ ಮುಂಚೆ ನನಗೊಂದು ಲೈವ್ ಅಂತಾನೆ ಹೇಳ್ಬೋದು, ಒಂದು ಮಾಹಿತಿನ ನೀಡ್ಬೇಕಂಡ್ರಿ ನಿಮ್ಗೆ. ಒಂದು ಎಕ್ಸ್ಪೀರಿಯನ್ಸ್, ಒಂದ್ ರೀತಿ ಹೇಗ್ ಅನಿಸ್ತು ಅಂತ ಹೇಳಿದ್ರೆ, ಹೇಳೋಕೆ ಏನಪ್ಪ ಇದು ಹೇಳ್ದೇನೆ ಇಲ್ಲ, ಅದಕ್ಕಿಂತ ಮುಂಚೆ ಏನ್ ಅನಿಸ್ತು ಗೊತ್ತಾ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಮ್ಯಾಟರೇ ಹೇಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಹಿತಿನೇ ಕೊಡ್ತೇನೆ ಏನ್ ಅನಿಸ್ತು ಅಂತ ಬೇರೆ ಹೇಳ್ತಾ ಇದ್ದಾಳೆ ಅಂತನಾ? ಖಂಡಿತವಾಗ್ಲೂ ತಿಳಿಸ್ತೀನಿ ಕಣ್ರಿ ನಿಮ್ಗೆ. ಸ್ನೇಹಿತರೆ, ನಾನು ಓಪನ್ ಯೂನಿವರ್ಸಿಟಿ ಡಿಸ್ಟೆನ್ಸ್ ಎಜುಕೇಶನ್ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ನಾನು ಡಿಗ್ರಿ ಮಾಡ್ಕೊಂಡಿದ್ದು, BA. ಏನ್ರಿ ಮಾಡೋದು, ನಮ್ಮಂತವ್ರ ಹಾಗೆ ಸ್ವಲ್ಪ ಯಾಕಪ್ಪ ಅಂತನಾ, ಏನ್ರಿ ಮಾಡೋದು, PU ನಾವು ಕಾಮರ್ಸ್ ತಗೊಂಡಿದ್ವಿ. ನಂತರ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಮಾಡ್ಕೊಂಡೆ. ವಿಧಾನಸೌಧದಲ್ಲಿ ಕೂಡ ವರ್ಕ್ ಮಾಡಿದೆ ನಾನು. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡ್ಕೊಂಡೆ. ನಂತರ ನ್ಯೂ ಹಾರಿಝನ್ ಇಂಜಿನಿಯರಿಂಗ್ ಕಾಲೇಜ್ ಮಾರತ್ತಳ್ಳಿ, ನಿಯರ್ ಮಾರತ್ತಳ್ಳಿ, ಅಲ್ಲಿ ಕೂಡ ನಾನು 3 years ಸರ್ವಿಸ್ ಇದೆ. ಆಸ್ ಎ ಲೈಬ್ರರಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಏನ್ ಮಾಡೋದು, ದುಡ್ಡು ನೋಡ್ಬಿಟ್ವಲ್ಲಪ್ಪ, ಓದಕ್ಕೆ ಮನ್ಸು ಮಾಡ್ಲಿಲ್ಲ. ಅದೇ ಟೈಮಲ್ಲಿ ಮದ್ವೆ ಕೂಡ ಆಯ್ತು. ಮಗಳು, ಸಂಸಾರ ತಮ್ಗೆ ಗೊತ್ತಿದೆ ಕಣ್ರಿ. ಈಗ ಜೊತೆಗೆ ನಿಮ್ಗೆಲ್ಲ ತಲೆ ತಿಂತಾ ಇದೀನಿ ರೇಡಿಯೋ ಜಾಕಿಯಾಗಿ. ಸೊ ಇವಾಗ ನನ್ಗೆ ಅವಕಾಶ ಸಿಕ್ತು. ಇವಾಗ ಅನಿಸ್ತು ನನಗೆ, ಅರೆ ಯಾಕೆ ನಾನು ಮಾಡ್ಕೊಬಾರ್ದು, ಒಂದು ಜ್ಞಾನಾರ್ಜನೆ ಬೇಕಲ್ಲ ಮನುಷ್ಯನಿಗೆ ಅಂತ ಹೇಳಿ. ನಾವು ಓದೋದೇನಕ್ಕಪ್ಪ, ಒಂದು ಜ್ಞಾನಾರ್ಜನೆ ಹಾಗೆ ಹೊಟ್ಟೆಪಾಡಿಗೆ ಅಷ್ಟೇ ಹೊರತು ಬೇರೆ ಇನ್ನೇನಕ್ಕೂ ಅಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ, ಆಮೇಲೆ ನಿಮ್ಗೆ ಅರ್ಥ ಆಗ್ಬೋದು ಯಾಕಪ್ಪ ಹೇಳ್ತಾ ಇದ್ದಾಳೆ ಇವತ್ತು ಅಂತ. ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಒಬ್ರು ಪರಿಚಯ ಆದ್ರಪ್ಪ, ನಮ್ಮ ರೂಮ್ಗೆ ಬಿದ್ದಿದ್ರು ಒಬ್ರು ಲೇಡಿ. ಐ ಥಿಂಕ್ ಶಿ ಇಸ್ ಮೇ ಬಿ 48 years, 48 ವಯಸ್ಸಿರ್ಬೋದು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದೆ. ಅವರ ಹುಮ್ಮಸ್ಸಿಗೆ ನಾನು ಹ್ಯಾಟ್ಸ್ ಆಫ್ ಅಂತೀನಿ ಕಣ್ರಿ. ಆ ವಯಸ್ಸಲ್ಲೂ ಓದ್ಬೇಕು ಅನ್ನೋದು ಆಸಕ್ತಿ, ಛಲ ಎಲ್ಲ ಇದೆಯಲ್ಲ, ಸೂಪರ್. ಆದ್ರೆ ಒಂದು ಕಾಮಿಡಿ ಆಯ್ತು ಕಣ್ರಿ. ಕಾಮಿಡಿನ ಏನಪ್ಪ ಕಾಮಿಡಿ ಅಂತನಾ? ರೀ, ನಿಜ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನಾನು ತಗೊಂಡಿದ್ದು ಕಾಮರ್ಸ್ PU ಅಲ್ಲಿ, ಈಗ ಆರ್ಟ್ಸ್ ತಗೊಂಡಿದ್ದೀನಿ. ಹಿಸ್ಟ್ರಿ, ಸೋಷಿಯಾಲಜಿ ಅಂಡ್ ಎಜುಕೇಶನ್ ತಗೊಂಡಿರೋದು, ಲಿಂಕೇ ಇಲ್ಲಪ್ಪ. ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಟಫ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸೂಪರ್ ಮಜಾ ಇತ್ತು. ಲಾಸ್ಟ್ ಪೇಪರ್ ಸೋಷಿಯಾಲಜಿ ತುಂಬಾ ಟಫ್ ಇತ್ತು. ಸೊ ನಾನು ಅವ್ರನ್ನ ಕೇಳಿದೆ, ಮೇಡಮ್ ಹೇಗ್ ಮಾಡಿದ್ರಿ, ಪರವಾಗಿಲ್ಲ ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರಿಗೆ ಏನು ಉತ್ತರ ಕೊಡ್ಬೇಕು, ಹೆಂಗ್ ಕೊಟ್ಟಿರ್ಬೋದು? ನೀವ್ಯಾರು ಊಹಿಸಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಯಾಕೆ ಗೊತ್ತಾ, ಅವ್ರು ಒಂದ್ ಮಾತು ಹೇಳಿದ್ರು, ಏನಮ್ಮ ನನ್ಗೆ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಗೊತ್ತಿತ್ತು ಉತ್ತರ, ನಾನು ಏನು ಓದಿರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೇಳಿದಂತ ಪ್ರಶ್ನೆಗೆ ಫಸ್ಟ್ ಅರ್ಧ ಉತ್ತರ ಕೊಟ್ಟೆ ಅಪ್ಪ. ಆಮೇಲೆ ಜೊತೆಗೆ ಏನ್ ಮಾಡಿದೆ, ಪೇಜಸ್ ತುಂಬಿಸ್ಬೇಕಲ್ಲ, ಜಾಸ್ತಿ ಪೇಜಸ್ ಇದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. 3 to 4 pages ಇರ್ಬೇಕು 15 ಮಾರ್ಕ್ಸ್ಗೆ ಅಂತ ಹಾಕಿದ್ರು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ನಮ್ಮ ಕ್ರಿಸ್ಟಲ್ ಲವ್ ಸ್ಟೋರಿ ಮೂವಿ ಇದೆಯಲ್ಲ, ಫಿಲಂ ಕಣ್ರಿ, ನಮ್ಮ ಅಜಯ್ ರಾವ್ ಹಾಗೂ ರಾಧಿಕಾ ಪಂಡಿತ್ ಅವ್ರದ್ದು, ಆ ಸ್ಟೋರಿನ ಬರೆದ್ರಂತ ಕಣ್ರಿ. ಸೂಪರ್ ಅಲ್ಲ? ಅಂದ್ರೆ ಇನ್ಯಾವ ರೀತಿ ಸ್ಕ್ರಿಪ್ಟ್ ಬರ್ದಿರ್ಬೋದು ಇವ್ರು ಅಂತ ಊಹಿಸ್ಬಹುದು. ಸೂಪರ್ ಸೂಪರ್. ಲಾಸ್ಟಿಗೆ ಆ ಪ್ರಶ್ನೆಯ ಉತ್ತರ ಬರೆದ್ರಂತೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಇನ್ನೊಂದು ಕೂಡ ನಡೀತು ಇನ್ಸಿಡೆಂಟ್. ಐ ಥಿಂಕ್ ಶಿ ಮೇ ಬಿ 52 years, 52 ವಯಸ್ಸಿರ್ಬೋದು. ಆಕೆ ಬಂದ್ರು,
ಎಕ್ಸಾಮಿನೇಷನ್ ಬಂದರು, 9 ಗಂಟೆಗೆ ಬಂದರು. ಬಂದಿದ ತಕ್ಷಣ 9:30 9:30 ಪೇಪರ್ನ ಕೊಟ್ಟು ಹೋದ್ರು. ನನಗೆ ಹುಷಾರಿಲ್ಲ, ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾವೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು 12 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ, ಮನೆಗೆ ಹೊರಡೋಣ ಅಂತ ಹೇಳಿ. ಮಜಾ ಏನು ಅಂದ್ರೆ ಆ ಮೇಡಮ್ ಇನ್ನೂ ಅಲ್ಲೇ ಇದ್ದಾರೆ ಬಸ್ ಸ್ಟಾಪಲ್ಲಿ. ನಾನು ಹೋಗಿ ಕೇಳಿದೆ, ಅಲ್ಲ ಮೇಡಮ್ ಅವಾಗಲೇ 9:30 ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೊಟ್ಟು ಹೋದ್ರಿ, ಯಾಕೆ ಇಷ್ಟೊತ್ತವರೆಗೂ ವೇಟ್ ಮಾಡ್ತಾ ಇದ್ದೀರಾ, ಮನೆಗೆ ಹೋಗೋದಲ್ವಾ ಅಂತ ಕೇಳಿದೆ. ಕಂಟಿನ್ಯೂಸ್ ಆಗಿ ಬೇರೆ ಇತ್ತು, ನೆಕ್ಸ್ಟ್ ಪೇಪರ್ಗೆ ಪ್ರಿಪೇರ್ ಆಗ್ಬೋದಾಗಿತ್ತಲ್ವಾ ಅಂತ ಕೇಳಿದೆ. ಅದಕ್ಕೆ ಏನಂತ ಉತ್ತರ ಕೊಟ್ರು ಗೊತ್ತಾ? ಏನಮ್ಮ ಮಾಡೋಣ, ಮನೆಗೆ ಬೇಗ ಹೋದ್ರೆ ಬೈತಾರೆ, ಅದಕ್ಕೆ 12 ಗಂಟೆಗೆ ಹೋದ್ರೆ ಎಕ್ಸಾಮ್ ಬರ್ದು ಬಂದಿದ್ದಾಳೆ ಅಂತ ಅನ್ಕೊಂತಾರೆ, ಫೇಲ್ ಆದ್ರೂ ಪರವಾಗಿಲ್ಲ ಅಟೆಂಡ್ ಆಗಿದ್ದಾಳೆ ಅಂತ. ಸೂಪರ್ ಅಲ್ವಾ? ಹೀಗೂ ಇರ್ತಾರೇನ್ರಿ? ಅಯ್ಯೋ ದೇವ್ರೇ, ಅಪ್ಪ ಶ್ರೀಕೃಷ್ಣ ನೀನೇ ಕಾಪಾಡಪ್ಪ. ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಿಜವಾಗ್ಲೂ ಮೊನ್ನೆ ನಮ್ಮ PUC ರಿಸಲ್ಟ್ ಕೂಡ ಬಂತು, SLC ರಿಸಲ್ಟ್ ಕೂಡ ಬಂತು. ನೋಡಿದ ತಕ್ಷಣ ನನಗೆ ತುಂಬಾನೇ ಬೇಜಾರು ಕೂಡ ಆಯ್ತು, ನೋವು ಕೂಡ ಆಯ್ತು ಮನಸ್ಸಿಗೆ. ಬಹಳಷ್ಟು ಜನಗಳು, ಬಹಳ ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ಕಣ್ರಿ. ಬಹಳ ನೋವಾಯ್ತು ಕಣ್ರಿ. ಒಂದು ಇನ್ಸಿಡೆಂಟ್ ನಡೀತು, ಐ ಥಿಂಕ್ ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ, ಚಾಮರಾಜನಗರ ಚಂದಾಪುರನ ಚಾಮರಾಜನಗರ, ನನಗೆ ಸರಿಯಾಗಿ ನೆನಪಿಲ್ಲ. ಓದಿದಂತಹ ಮ್ಯಾಟರ್ ಏನಂದ್ರೆ, ಆಕೆ ಒಂದು ಹುಡುಗಿ, ಐ ಥಿಂಕ್ 10th PU ಅನ್ಸುತ್ತೆ, PU ಅವ್ರ ಮಾವ ಬಂದ್ಬಿಟ್ಟು ತಮಾಷೆಗೆ, ಇಲ್ಲಮ್ಮ ನಿಂದು ಒಂದು ಸಬ್ಜೆಕ್ಟ್ ಹೋಗಿದೆ ಅಂತ ಹೇಳಿದ್ರಂತೆ. ನೋಡಿದ್ರೆ ಆಕೆ ಫಸ್ಟ್ ಕ್ಲಾಸಲ್ಲಿ ಆಗಿದೆ. ಅಷ್ಟು ಮಾತಿಗೆ ಕೇವಲ 10 ನಿಮಿಷದಲ್ಲಿ ನೀರು ಹಾಕೊಂಡು ಪ್ರಾಣನೇ ಕಳ್ಕೊಂಡ್ಬಿಟ್ಲು ಕಣ್ರಿ. ಯಾಕ್ರಿ ಹೀಗೆ ಮಾಡ್ತಾರೆ? ಸಾವು ಒಂದೇನೆ ಪರಿಹಾರ ಅಲ್ಲ. ನಾನು ಯಾಕೆ ಇವತ್ತು ಈ ಉದಾಹರಣೆ ಕೊಟ್ಟೆ ಅಂತ ಹೇಳಿದ್ರೆ, ನಿಜ ಹೇಳ್ಬೇಕು ಅಂದ್ರೆ ನೋಡಿ, ಅವರು ಹೇಳಿದೆ ಇವಾಗ ಕೃಷ್ಣ ಲವ್ ಸ್ಟೋರಿ ಬರ್ದಿಕ್ಕಿದ್ದೀನಿ ಅಂತ. ಇನ್ ಕೆಲವರು ಹೇಳಿದ್ರು ಅದು ಅರ್ಧ ಗಂಟೆ ಕೊಟ್ಬಿಟ್ಟು ಹೋದ್ರು, 12 ಗಂಟೆವರೆಗೂ ವೆಯ್ಟ್ ಮಾಡಿದ್ರು, ಪರವಾಗಿಲ್ಲ ಮನೇಲಿ ಅಟೆಂಡ್ ಮಾಡಿದ್ರೆ ಫೇಲ್ ಆದ್ರೂ ಚಿಂತೆ ಇಲ್ಲ ಅಂತ. ಅಂದ್ರೆ ನೋಡಿ ಎಷ್ಟಿದೆ ಅವ್ರಿಗೆ. ಪರವಾಗಿಲ್ಲ, ಈ ಸಲ ಫೇಲ್ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂತೀನಿ ಅನ್ನೋದಿದೆಯಲ್ಲ ಹುಮ್ಮಸ್ಸು, ಅದಕ್ಕೆ ಹ್ಯಾಟ್ಸ್ ಆಫ್ ಕಣ್ರಿ. ಆ ರೀತಿ ಇರ್ಬೇಕಲ್ವೇನ್ರಿ? ಸತ್ತೋಗ್ಬಿಟ್ರು ಪಾಸ್ ಆಗ್ಬಿಡ್ತೀವ? ಅದೊಂದೇನಾ ರೀ? ಅಯ್ಯೋ, ಜೀವನದಲ್ಲಿ ಅದೊಂದೇನಾ ಇರೋದು? ಇಲ್ವಲ್ಲ. ಈ ಸಲ ಹೋಯ್ತು, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ, ಕಮಾನ್. ಆ ರೀತಿ ಇರಬೇಕು. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ? ಯಾರಿಗೆ ಲಾಸು? ಆತ್ಮಹತ್ಯೆ ಮಾಡ್ಕೊಂಡವ್ರ ಕ್ಲಾಸು, ಬೇರೆ ಯಾರಿಗೆಲ್ಲ ಅಲ್ವಾ? ದಯವಿಟ್ಟು ಆಲೋಚನೆ ಮಾಡಬೇಡಿ. ಅದಕ್ಕೆ ಕೇಳ್ಕೊಂತೀನಿ ನಾನು. ಸಮಸ್ಯೆ ಯಾರು ಕೇಳ್ತಿದ್ದಾರೆ ನನ್ನ ಕಾರ್ಯಕ್ರಮ, ಅವ್ರಿಗೆ ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದೊಂದೇ ಅಲ್ಲ ಪರಿಹಾರ, ಅದೊಂದೇ ಅಲ್ಲ ದಾರಿ. ನಾವು ಯಾಕೆ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿದ್ರೆ, ಒಂದು ಉದ್ಯೋಗ ಪಡ್ಕೊಳ್ಳೋಕೆ, ಹೊಟ್ಟೆಪಾಡಿಗೋಸ್ಕರ, ಜ್ಞಾನಾರ್ಜನೆಗೋಸ್ಕರ. ಏನ್ ಮೇಡಮ್ ಬರೀ ಓದ್ಬಿಟ್ರು ಮಾರ್ಕ್ಸ್ ಮಾಡ್ಕೊಂಡ್ಬಿಟ್ರೆ ಜಾಬ್ ಸಿಕ್ಬಿಡುತ್ತಾ ಅಂತ? ಇಲ್ಲ, ಬಹಳಷ್ಟು ಜನ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಏನಕ್ಕೆ? ಹೊಟ್ಟೆಪಾಡು. ಅವ್ರು ಓದೇ ಇಲ್ಲ, ಕೆಲವರು ಓದಿರ್ತಾರೆ, ಜ್ಞಾನಾರ್ಜನೆಗೆ ಅಷ್ಟೇ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಆಟೋ ಓಡಿಸ್ತಾರೆ, MA ಮಾಡ್ಕೊಂಡಿರ್ತಾರೆ, MEd ಮಾಡ್ಕೊಂಡಿರ್ತಾರೆ, BEd ಮಾಡ್ಕೊಂಡಿರ್ತಾರೆ, ಸರಿಯಾಗಿ ಉದ್ಯೋಗ ಸಿಕ್ಕಿಲ್ಲ ಅಂತ ಕೆಲವರು ಆಟೋ ಕೂಡ ಓಡಿಸ್ತಾರೆ, ಕಾರ್ ಕೂಡ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಟು ಬಿ ಫ್ರಾಂಕ್, ನನ್ಗೆ ನಿಜ ಹೇಳಬೇಕು ಒಂದು ಮಾತನ್ನ, ನನ್ನ ಹಸ್ಬೆಂಡು, ನನ್ನ ಚೀಫ್ ಮಿನಿಸ್ಟ್ರು, ನನ್ನ ಮನೆ ದೇವರು ಪತಿರಾಯ, ಅವ್ರು ಮಾಡ್ಕೊಂಡಿರೋದು BA BEd. ಓಕೆ, ಬಟ್ ಹಿ ಈಸ್ ಡೂಯಿಂಗ್ ಕಾರ್ ಬಿಸ್ನೆಸ್. ಅಷ್ಟೇ ಅಲ್ಲದೆ ಕಾರ್ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೊಟ್ಟೆಪಾಡಿಗೆ ಅವಮಾನ ಅಲ್ಲ ಅದು. ಶ್ರದ್ಧೆಯಿಂದ ಯಾವ್ದು ಮಾಡ್ತೀವಿ ಅದು ಅಲ್ವಾ? ಜ್ಞಾನಾರ್ಜನೆಗೆ ವಿದ್ಯಾಭ್ಯಾಸ ಮುಖ್ಯ. ಅವರು ಕೂಡ ಈಗ ಕರೆಸ್ಪಾಂಡೆನ್ಸ್ MA ಮಾಡ್ತಾ ಇದ್ದಾರೆ, ಗೊತ್ತಾ ತಮ್ಗೆಲ್ಲರಿಗೂ? ಸೊ ದಯವಿಟ್ಟು ಮನೇಲೂ ಅಷ್ಟೇ ಪೇರೆಂಟ್ಸ್ಗಳು ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡಬೇಡಿ. ತಂದೆ ತಾಯಿಗಳು ಅಷ್ಟೇ, ನೋಡ ಅವನ ಸೂಪರ್ ಆಗಿ ಮಾರ್ಕ್ಸ್ ತಗೊಂಡಿದ್ದಾನೆ, ನೀನ್ ನೋಡಿ ಎಷ್ಟು ತಗೊಂಡಿದ್ಯಾ, ನಿನ್ಗೆಲ್ಲ ಅನುಕೂಲ ಇದೆ, ಅವ್ರಿಗೆ ಅದಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. 5 ಬರಲು ಸಮ ಇರೋಲ್ಲ ಕಣ್ರಿ. ಅವರು ವಿದ್ಯಾಭ್ಯಾಸದಲ್ಲಿ ಸೂಪರ್ ಆಗಿದ್ರೆ, ಇವ್ರು ಇನ್ನೊಬ್ಬರು ಟ್ಯಾಲೆಂಟ್ ಅಲ್ಲಿ ಸೂಪರ್ ಆಗಿರ್ತಾರೆ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪರವಾಗಿಲ್ಲಮ್ಮ, ಇವಾಗ 30 ಮಾರ್ಕ್ಸ್ ತೆಗ್ದಿದ್ಯಾ, 35 ತೆಗ್ದಿದ್ಯಾ, ಬಿಡು, ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ತೆಗಿದ್ಯಾ, ನನಗೆ ಗೊತ್ತಿದೆ, ನನಗೆ ನಂಬಿಕೆ ಇದೆ ಅಂತ ಹೇಳಿದಾಗ ಅವ್ರಿಗೆ ಓದಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಸೊ ದಯವಿಟ್ಟು ಆ ರೀತಿ ಮಾಡಿ. ಸೊ ಅವ್ರನ್ನ ಕೀಳಾಗಿ ನೋಡುವಂಥದ್ದು, ಅವಮಾನ ಮಾಡೋದಂತ ಎಲ್ಲರ ಮುಂದೆನೂ, ಅವನ ಯೋಗ್ಯತೆಗೆ ಬಾ,
ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನೀವು ಕೂಡ ಮಕ್ಕಳು ಕೂಡ ಅಷ್ಟೇ, ತಂದೆ ತಾಯಿ ಏನಕ್ಕೆ ಬಾಯ್ತಾರೆ ಅಂದರೆ ನಮ್ಮ ಒಳ್ಳೇದಕ್ಕೆ. ಯಾಕೆ ಅರ್ಥ ಮಾಡ್ಕೊಬೇಕು ನಾವು ಕೂಡ. ನಮಗೋಸ್ಕರ ಅವರು ಹಗಲು ರಾತ್ರಿ ಅಂತ ನೋಡದೆ, ಬಿಸಿಲು ಮಳೆ ಚಳಿ ಅಂತ ಕೂಡ ನೋಡದೆ, ಅವರು ಕಷ್ಟ ಬಿದ್ದು ಅವರು ಹೊಟ್ಟೆ ಕೂಡ ಇಲ್ಲದೆ ನಮಗೆ ಸಾಕ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ಗಳೆಲ್ಲ ಆಗ್ತಾ ಇದ್ದಾರೆ, ಕಾಸ್ಟ್ಲಿ ಮೆಟೀರಿಯಲ್ಸು, ಡ್ರೆಸ್ ಮೆಟೀರಿಯಲ್ಸ್ಗಳಂತೆ, ಅದಂತೆ ಇದಂತೆ, ಬೈಕ್ ಕೇಳಿದ್ರೆ ಬೈಕು, ಫೋನ್, ಮೊಬೈಲ್ಸ್ ಎಲ್ಲ ಕೊಡಿಸ್ತಾ ಇದ್ದಾರೆ. ಯಾಕ್ರಿ? ನಿಮಗೋಸ್ಕರ, ನಿಮ್ಮ ಖುಷಿಗೋಸ್ಕರ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಬೈದ್ಬಿಡೋರೆಲ್ಲ ಯಾರು ಕೆಟ್ಟವರಲ್ಲ, ಬೈಯೋರೆಲ್ಲ ನಮ್ಮ ಒಳ್ಳೇದಕ್ಕೆ, ಹೊಗಳೋರು ಯಾರು ಒಳ್ಳೆಯವರಲ್ಲ, ನಮ್ಮನ್ನು ತೆಗಳೋಕೆ, ನಮ್ಮನ್ನ ತುಳಿಯೋದಕ್ಕೆ ಮಾತ್ರ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯೋಚನೆ ಮಾಡೋ ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಯಾವುದು ತಪ್ಪು, ಯಾವುದು ಸರಿ, ಯಾವುದು ನಿಜ, ಯಾವುದು ಸುಳ್ಳು ಅಂತ ಯೋಚನೆ ಮಾಡೋ ಶಕ್ತಿ ನಮಗಿದೆ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ದಯವಿಟ್ಟು ಈ